For TV Raman, you can read this. If you are not convinced, again. Why were you not on field, sir? I was in field. I was distributing None of kits. them saw you in Shivaji. None of them. You would have not seen it. You would have not seen it. I have distributed. Aam Aadmi Party, excuse me, Aam Aadmi Party, I know. ಇರ್ಲಿ ಪ್ರೆಸಿಡೆಂಟ್ ತರ ಮಾತಾಡ್ತಿದ್ದೀರಾ ಮಾತಾಡಲಿ. No, from party. You might have not seen me. 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 Aam Aadmi Party. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಅಖಬಾರ್. ನಾನು ನಿಮ್ಮ ಜೊತೆ ಅಶ್ಫಾಕ್ ಅಹ್ಮದ್ ಸಿದ್ದಿಕಿ. ಬೆಂಗಳೂರು ಬೇಸಿಗೆ ಕಾಲದಲ್ಲಿ ಮಳೆ ಆಗಿರೋ ಕಾರಣ ಮೊದಲನೇ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಅದರಲ್ಲೂ ಈ ಸಾರ್ವತ್ರಿಕ ಚುನಾವಣೆ 2024 ಎಲ್ಲ ಪಕ್ಷದ ಅಭ್ಯರ್ಥಿಗಳು ತಮ್ಮ ಪ್ರಚಾರ ಮಾಡ್ತಾ ಅವ್ರ ಮೆದುಳಂತೂ ಯಾವಾಗಲೂ 100 ಡಿಗ್ರಿ ಟೆಂಪರೇಚರ್ ಮೇಲೇನೆ ಇರುತ್ತೆ. ಇಂಥದ್ರಲ್ಲಿ ಈಗ ನಾವಿಲ್ಲಿದ್ವಿ ಅಲ್ಸೂರ್ ಲೇಕ್. ಬೆಳಿಗ್ಗೆಯಲ್ಲಿ ಇಲ್ಲಿನ ಸಂಸದರು ಬಿಜೆಪಿಯ ಅಭ್ಯರ್ಥಿ ಪಿ ಸಿಮನ್ ಅವರು ಇಲ್ಲಿ ಪ್ರಚಾರಕ್ಕೆ ಬರ್ತಾರೆ. ಇಲ್ಲಿ ಬಂದು ಪ್ರಚಾರ ಅವರ ಕನ್ಫ್ರಂಟೇಷನ್ ಒಬ್ಬರು ಮಹಿಳೆ ಜೊತೆ ಆಗುತ್ತೆ. ಆ ಒಂದು ವಿಡಿಯೋ ವೈರಲ್ ಆಗಿ ಎಲ್ಲ ಜಾಲತಾಣಗಳಲ್ಲಿ ಅಥವಾ ಟಿವಿ ಮಾಧ್ಯಮ ಸುಮಾರು ಕಡೆ ಆಗ್ತಾ ಇದೆ. ಅದರ ಸತ್ಯಾಂಶ ಏನು, ಆ ಮಹಿಳೆಯನ್ನ ಹುಡುಕಿ ನಾವು ಇಲ್ಲೇ ಮತ್ತೆ ಕರ್ಕೊಂಡು ಬಂದಿದ್ದೀವಿ. ಅವ್ರ ಹೆಸರು ಮಾರಿಯಾ ಅಂತ. ಬನ್ನಿ ಅವ್ರ ಜೊತೆಗೆ ಮಾತಾಡ್ಸ ಅವ್ರು ಕೇಳೋಣ ಅಂತೆ ಬೆಳಗ್ಗೆ ನಡೆದಿದ್ದ ಘಟನೆ ಏನು ಅಂತ. ಮೇಡಮ್ ನಮಸ್ಕಾರ. ಬೆಳಿಗ್ಗೆ ತಾವಿಲ್ಲಿ ವಾಕಿಂಗ್ ಬಂದಿದ್ರು, ಏನಕ್ಕೆ ಬಂದು ಗೊತ್ತಿಲ್ಲ. ಪಿ ಸಿಮೋನ್ ಸಾಬ್ರು ಬಂದ್ರು, ನಿಮ್ ಕಾನ್ಫ್ರಂಟೇಷನ್ ಆಯ್ತು. ನಿಮ್ದು ಅವ್ರಿಗೂ ಏನಾದ್ರು ದ್ವೇಷ ಅನ್ನೋದು ಇದೆಯಾ? ಸಡನ್ ಆಗಿ ನೀವು ರಿಯಾಕ್ಷನ್ ಮಾಡ್ತೀರಾ, ಅವ್ರು ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ, ಟಿವಿ ಹೀಗೆ ತೋರಿಸ್ತಾ ಇದ್ದಾರೆ. ದ್ವೇಷ ಅನ್ನೋದು ಏನು ಇಲ್ಲ. ಅವ್ರು ಬಂದು ನಾನು ಬ್ಯಾಂಗ್ಳೂರ್ ಸೆಂಟ್ರಲ್ ಶಿವಾಜಿನಗರ ಅಂತ ಅಲ್ಲಿ ವಾಸ ಮಾಡ್ತಿರೋರು. ಇವತ್ತು ನಾನು ನಾನು ಡೈಲಿ ಬೆಳಗ್ಗೆ ಹಲ್ಸೂರ್ ಲೇಕ್ಗೆ ವಾಕಿಂಗ್ ಬರೋದು. ಇವತ್ತು ಬೆಳಗ್ಗೆ ನಾನು ಬಂದಾಗ ಅವ್ರು ಪಿ ಸಿ ಮೋಹನ್ ಅವರು ಒಂದು 20-25 ಜನ ಕರ್ಕೊಂಡು ಲೇಕ್ ಒಳಗಡೆ ಪ್ರಚಾರಕ್ಕೆ ಬರ್ತಾರೆ. ಪ್ರಚಾರಕ್ಕೆ ಬರೋವಾಗ ನಮ್ಗೆ ಓಟ್ ಹಾಕ್ಬಿಟ್ಟು ಕೂರಿಸೋ ಹಕ್ಕಿದೆ ಅಂದರೆ ನಮ್ಗೆ ಕ್ವೆಶನ್ ಮಾಡೋ ಹಕ್ಕು ಇದೆ. ನಾವು ಸಿಟಿಸನ್ಸ್ ಅಂದರೆ ನಾವೇ ಇವ್ರಿಗೆ ಕ್ವೆಶನ್ ಮಾಡಬೇಕು. ಬೇರೆ ಯಾರು ಬಂದು ಕ್ವೆಶನ್ ಮಾಡ್ತಾರೆ ಹೇಳಿ? ನಾನು ಬರೀ ಕೇಳಿದ್ದವ್ರಿಗೆ, ಸರ್ ಬ್ಯಾಂಗ್ಳೂರ್ ಸೆಂಟ್ರಲ್ ಅಂದರೆ ಎಷ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬ್ಯಾಂಗ್ಳೂರ್ ಸೆಂಟ್ರಲ್ ಬರುತ್ತೆ? ಸಿ ವಿ ರಾಮ್ ನಗರ್ ಬರುತ್ತೆ, ಶಾಂತಿನಗರ್ ಬರುತ್ತೆ, ಶಿವಾಜಿನಗರ್ ಬರುತ್ತೆ, ಸರ್ವಜ್ಞ ನಗರ್, ಚಾಮರಾಜಪೇಟ್, ರಾಜಾಜಿನಗರ್ ಇದೆಲ್ಲ ಬರುತ್ತೆ. ಆದರೆ ನಾನು ಇವ್ರಿಗೆ ಕೇಳಿದ್ದು, ನೀವು ಕೋವಿಡ್ ಟೈಮಲ್ಲಿ ಶಿವಾಜಿನಗರಲ್ಲಿ ಕಾಣಿಸ್ಲಿಲ್ಲ. ನಾನು ಇರೋದು ವಾಸ ಮಾಡೋದು ಶಿವಾಜಿನಗರಲ್ಲಿ ಸುಮಾರು 35 ವರ್ಷದಿಂದ. ಪಿ ಸಿ ಮೋಹನ್ ಅಂದರೆ ಯಾರಂತ ಜನ ಕೇಳ್ತಾರೆ. ಸೊ 3 ಸಾರಿ ಎಲೆಕ್ಟ್ ಆಗಿರೋ ಒಂದು MP, ಒಂದು 15 ವರ್ಷದಿಂದ ನೀವು MP ಆಗಿ ಕೂತಿರೋರು ಜನ ಗುರ್ತಿಸ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ನಾನು ಏನ್ ಹೇಳ್ಬೇಕು? ಅವರು ನಿಮ್ಮ ಮನೆ ಹತ್ರ ಬಂದಿರಬಹುದು, ನಿಮ್ಗೆ ಕಾಣದೇ ಇರಬಹುದು. ಅದ್ರ ಅರ್ಥ ನಿಮ್ ಪಕ್ಕದ ಮೇಲೆ ಕೊಡದೇ ಇದ್ರಂತನಾ? ನಿಮ್ ಪಕ್ಕದ ಮೇಲೆ ಬಂದು ಕೊಟ್ಟಿರ್ಬೋದು. ಏನ್ ಮಾತಾಡ್ತೀರಾ? ಅದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಪಿ ಸಿ ಮೋಹನ್ ಅವ್ರು ಎಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಸೂರ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಸಿ ವಿ ರಾಮನಗರ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಗಾಂಧಿನಗರ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತುವರೆಗೂ ಶಿವಾಜಿನಗರ ಇಂಟೀರಿಯರ್ ಶಿವಾಜಿನಗರಲ್ಲಿ ಬಂದು ಅವ್ರು ಯಾವತ್ತೂ ಕೆಲಸ ಮಾಡಿಲ್ಲ. ಕೋವಿಡ್ ಟೈಮಲ್ಲಿ ಏನೂ ಮಾಡಿಲ್ಲ, ಏನು ಅನ್ನದಾನ ಕೊಟ್ಟಿಲ್ಲ. ಶಿವಾಜಿನಗರ ಕಡೆ ಬಂದು ಅವ್ರು ಬರೀ ಕೆಲಸ ಮಾಡೋದು ಎಲ್ಲಂದ್ರೆ ಸಿ ವಿ ರಾಮನ್ ನಗರ್ ಕಡೆ, ಗಾಂಧಿನಗರ್ ಕಡೆ, ಎಲ್ಲಿ ಬಿಜೆಪಿ MLAs ಇದ್ದಾರೆ ಆ ಕಡೆನೇ ಹೋಗ್ಬಿಟ್ಟು ಅವ್ರು ಕೆಲಸ ಮಾಡೋದು. ಹಂಗಂದ್ರೆ ಬೆಂಗಳೂರು ಸೆಂಟ್ರಲ್ ಇರೋ ಸರ್ವಜ್ಞ ನಗರ, ಶಿವಾಜಿನಗರ ಎಲ್ಲ ಯಾರು ನೋಡ್ಕೋಬೇಕು? ಅದಕ್ಕೆ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ದು ಬೆಳಗ್ಗೆ, ಸರ್ ನಾವು ಕೋವಿಡ್ ಟೈಮಲ್ಲಿ ನಿಮಗೆ ನೋಡಿರ್ಲಿಲ್ಲ, ಎಷ್ಟೋ ಕಷ್ಟಪಟ್ಟರು. ಜನರಲ್ ಪಬ್ಲಿಕ್ ಎಲ್ದು ಬಿಟ್ಟು ಬಂದು ಊಟ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಜನರಲ್ ಪಬ್ಲಿಕ್ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ರು. ಆದ್ರೆ ಪಿ ಸಿ ಮೋಹನ್ ಆಗ್ಲಿ ಅವ್ರ ಕಡೆಯವರಾಗ್ಲಿ ಯಾರು ಬಂದು ಕೆಲಸ ಮಾಡಿರ್ಲಿಲ್ಲ. ಅದು ಕಂಡುಹಿಡಿದ್ಬಿಟ್ಟು ಅದು ಚೆಕ್ ಮಾಡಿಬಿಟ್ಟೆ ನಾನು ಕ್ವೆಶನ್ ಮಾಡಿದೆ. ಐ ಆಮ್ ಎನ್ ಎಜುಕೇಟೆಡ್ ಲೇಡಿ. ಸೊ ಅವ್ರು ಪ್ಯಾಂಪ್ಲೆಟ್ ಕೊಟ್ಟರು ಬೆಲೆಗೆ. ನಾನು ಕೇಳಿದೆ, ಏನ್ ಸರ್ ಪ್ಯಾಂಪ್ಲೆಟ್ ಅಲ್ಲಿ ಈ ತರ ಬರ್ದಿದ್ದೀರಾ ನೀವು? 20,000 ಫೋನ್ ಕಾಲ್ಸ್ ಅಟೆಂಡ್ ಮಾಡಿದ್ದೀವಿ ನಾವು, 650 ಬೆಡ್ಸ್ ಟ್ರಾನ್ಸ್ಫರ್ ಮಾಡಿದ್ದೀವಿ ನಾವು ಅಂತ. ಶಿವಾಜಿನಗರ ಕಡೆ ಯಾರಿಗೂ ಮಾಡಿಲ್ಲ ಸರ್. ಶಿವಾಜಿನಗರ ಕಡೆ ನಾವು ಎಲ್ಲ ಜಾಗದಲ್ಲೂ ನಾವು ವಿಚಾರಿಸಿ ನೋಡಿದ್ದೀವಿ. ಅವ್ರಂದ್ರೆ ಯಾರಂತ ಗೊತ್ತಿಲ್ಲ. ಅಂದ್ರೆ 3 ಸಾರಿ ಒಬ್ಬ ಮನುಷ್ಯ MP ಆಗಿದ್ದಾರೆ ಅಂತ ಗೊತ್ತಿರಬೇಕಲ್ವಾ, ಗುರುತಿಸ್ಕೊಳ್ಬೇಕಲ್ವಾ ಜನ? ಯಾರಂತ ಕೇಳ್ತಾರೆ. ಇವತ್ತು ಬೆಳಗ್ಗೆನ ಲೇಡೀಸ್ ನಾನು ಕೇಳಿದೆ, ಏನ್ ಮೇಡಮ್ ಹೇಳಿದ್ರು ಅವ್ರಂದ್ರೆ, ವೋಟ್ ಹಾಕಿ ಅಂತ ಹೇಳಿದ್ರು. ನಿಮ್ಗೆ ಯಾರು ಗೊತ್ತಾ ಅವರು ಅಂತ ಕೇಳಿದೆ. ನಾನು ಕೇಳಿದ್ದಕ್ಕೆ ಗೊತ್ತಿಲ್ಲ ಅನ್ನೋದು, ಪಿ ಸಿ ಮೋಹನ್ ಅಂತ 15 ವರ್ಷದಿಂದ 3 ಟೈಮ್ MP ಆಗಿದ್ದಾರೆ ಅಂತ. ಹೌದಾ ಅಂತ ಕೇಳ್ಬಿಟ್ಟು ಹೋಗ್ತಿದ್ದಾರೆ ನನಗೆ. ಮೇಡಮ್ ಈಗ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಗೂ ಅವ್ರಿಗೂ ಆಗದೆ ಇರ್ಬೋದು, ಏನಾದ್ರು ಪರ್ಸನಲ್ ದ್ವೇಷ ಇರ್ಬೋದು. ಅದಕ್ಕೆ ನೀವು ಬೇರೆ ಕಾಂಗ್ರೆಸ್ ಪಕ್ಷ ಇರಲಿ, ಬೇರೆ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿರ್ಬೋದು. ಅದಕ್ಕೆ ಜನರ ಮುಂದೆ ಆ ಥರ ಅವಮಾನ ಮಾಡಿ ಪರಿಚಯ ವಿಡಿಯೋ ಎಲ್ಲ ನೀವು ವೈರಲ್ ಮಾಡಿ ಈಗ ಟಿವಿ ಮಾಧ್ಯಮ ಎಲ್ಲ ಬರ್ತಾ ಇದೆ. ಹಾಗಾದ್ರೆ 15 ವರ್ಷದಲ್ಲಿ ಈಗ MP ಲ್ಯಾಡ್ ಸ್ಕೀಮ್ ಅಂತ ಬರುತ್ತೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ. ಅದ್ರ 15 ಏನು ಮಾಡೇ ಇಲ್ವಾ ಹಾಗಾದ್ರೆ ನಿಮ್ಮ ಪ್ರಕಾರ? ಸರ್ MP ಲ್ಯಾಡ್ ಫಂಡ್ ಇವಾಗ ರೀಸೆಂಟ್ಲಿ ನಿಮ್ಗೆ ತೋರಿಸ್ತೀನಿ, ಅದು ಪ್ರೂಫ್ ಜೊತೆ ನಾನು ನಿಮ್ಗೆ ತೋರಿಸ್ತೀನಿ. ಸಿಟಿಸನ್ಸ್ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಆರ್ಟಿಕಲ್, ಓದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಆರ್ಟಿಕಲ್ ಅಲ್ಲಿ ಏನ್ ಬಂದಿದೆ ಗೊತ್ತಾ? ಅನ್ನದಾನ, ನಮ್ಮ ಬೆಂಗಳೂರು ಸೆಂಟ್ರಲ್ಗೆ ಬಂದಿರೋ ಅನ್ನದಾನವನ್ನು ದಯವಿಟ್ಟು ಇದ್ರಲ್ಲಿ ಝೂಮ್ ಮಾಡಿ. ನಾವು ನ್ಯೂಸ್ ಪೇಪರ್ ಓದೋರು, ನಾವು ಎಜುಕೇಟೆಡ್ ಪೀಪಲ್. MP spends his local time in Andhra, local fund in Andhra.
ದಯವಿಟ್ಟು ಝೂಮ್ ಮಾಡಿ ಸರ್. ಕಷ್ಟಪಟ್ಟು ಒಂದು ಸಿಟಿಸನ್ ಆಫ್ ಬೆಂಗಳೂರು, ನಾನು ಬೆಂಗಳೂರು ಸೆಂಟ್ರಲ್ ವಾಸ ಮಾಡ್ತಾ ಇದ್ದೀನಿ. ಐ ಡೋಂಟ್ ಕಮ್ ಫ್ರಮ್ ಎನಿ ಪೊಲಿಟಿಕಲ್ ಫ್ಯಾಮಿಲಿ. ಐ ಆಮ್ ಜಸ್ಟ್ ಅ ವಾಯ್ಸ್ ಆಫ್ ಪೀಪಲ್ ಹಿಯರ್. ಐ ರೀಡ್ ನ್ಯೂಸ್ ಪೇಪರ್ ಎವ್ರಿ ಡೇ. ಟ್ಯಾಕ್ಸ್ ಕಟ್ತೀವಿ ಸರ್, ಟೈಮಿಗೆ ಸರಿಯಾಗಿ ಟ್ಯಾಕ್ಸ್ ಕಟ್ತೀವಿ. ಐ ಹ್ಯಾವ್ ಆಲ್ ದ ರೈಟ್ ಟು ಕ್ವೆಶ್ಚನ್ ಹಿಮ್, ನಾಟ್ ಜಸ್ಟ್ ಹಿಮ್, MLA, ಎವ್ರಿಬಡಿ ಐ ವಿಲ್ ಕ್ವೆಶ್ಚನ್. ದಿಸ್ ಇಸ್ ದ ಫಂಡ್ ಸರ್. ನಾನೇನ್ ಹೇಳ್ಬೇಕು ನಿಮ್ಗೆ, ಓದಿ ಅದು ಏನ್ ಬರ್ತಿದೆ ಅಂತ. When a Bangalore MP spends his local fund in Andhra, did you know that Bangalore MP PC Mohan used his local fund for a project in Nellore, Andhra Pradesh? All kinds of facts emerge when you look at the Bangalore MP lads fund usage. So tax ನಾವು ಕಟ್ತಾ ಇರೋದು ಸ್ವಾಮಿ. ಇಲ್ಲಿ ಟ್ಯಾಕ್ಸ್ ನೀವು ಯಾವತ್ತಾದ್ರೂ ಪಿಸಿ ಮೋಹನ್ ಮನೆ ಹತ್ರ ಹೋಗಿದ್ದೀರಾ? ಆಫೀಸ್ ಕಚೇರಿ ಹೋಗಿದ್ದೀರಾ? ಇಲ್ಲ, ನಾನು ಹೋಗಿಲ್ಲ. ಮತ್ತೆ ಹೆಂಗ್ ನೀವು ಆಪಾದನೆ ಮಾಡ್ತೀರಾ? ನಾನು ಆಪಾದನೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಸರ್, ನಾನು ಅವ್ರ ಆಫೀಸ್ ಹತ್ರ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಅವ್ರ ಮನೆ ಹತ್ರ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಹೋಗ್ಬಿಟ್ಟು ಅವ್ರ ಹತ್ರ ಭಿಕ್ಷೆ ಬೇಡ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. You are an MP elected by the people, so you should be there on the field. You should be coming and checking ಏನ್ ನಡೀತಿದೆ, ಏನ್ ಕೆಲಸ ನಡೀತಿದೆ ಅಂತ. ಇನ್ನೊಂದು, ಒಂದು ಶಿವಾಜಿನಗರ, ಎಂಟೈರ್ ಶಿವಾಜಿನಗರ ನೀವು ಬಂದ್ಬಿಟ್ಟು ನೋಡಿದ್ರೆ ಸ್ಮಾರ್ಟ್ ಸಿಟಿ ಕೆಲಸ ನಡೀತಿದೆ. ಸ್ಮಾರ್ಟ್ ಸಿಟಿ ಕೆಲಸ ಹೆಂಗ್ ನಡೀತಿದೆ, ಏನ್ ನಡೀತಿದೆ ಅಂತ ಯಾವಾಗಾದ್ರೂ ಬಂದು ಇವ್ರು ಕೇಳಿದಾರಾ? ಯಾವ ತರ ರೋಡ್ಸ್ ಇದೆ ಅಂತ ಬಂದು ಕೇಳಿದಾರ? ಬರೀ ನೀವು ವಸಂತ ನಗರ ಕಡೆ ಹೋಗಿ, ಮಿನಿಸ್ಟರ್ಗಳ ಮನೆ ಎಲ್ಲ ಇದೆ ಅಲ್ವಾ, ಆ ಕಡೆ ಹೋಗ್ಬಿಟ್ಟು ನೀವು ನೋಡ್ಬೇಕು ಹೆಂಗಿದೆ ರೋಡ್ಗಳು, ಹೆಂಗಿದೆ ಪೈಪ್ಲೈನ್ ವರ್ಕ್ ಅಂತ. ಅದೇ ಜನ ವಾಸ ಮಾಡ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ಕೂರ್ಸೋ ಜನ, ಅವ್ರ ವಾಸ ಮಾಡೋ ದೀರಿಯಲ್ಲಿ ರೋಡಲ್ಲಿ ಬಂದು ನೋಡಿ ನೀವು, ಎಷ್ಟು ಅಸಹ್ಯವಾದ ರೋಡ್ಗಳಿದೆ. ಅದು ಸ್ಮಾರ್ಟ್ ಸಿಟಿ ಕೆಲಸ ಅಂತಾರೆ. ಇವ್ರಿಗೆ ಸೇರತ್ತೆ ಅದು. ಒಂದು ಯಾವಾಗಾದ್ರೂ ಒಂದ್ಸರಿ ಬಂದು ಕೇಳಿದಾರ ಇವರು? ನೀವು ಅದು ಪ್ರಶ್ನೆ ಮಾಡಿದೀರಾ? ನನಗೆ ಕೇಳ್ತಿದ್ದೀರಾ ಅಲ್ವಾ? ಐ ಡೋಂಟ್ ಕಮ್ ಫ್ರಮ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಐ ಕಮಿಂಗ್ ಫ್ರಮ್, ಐ ಆಮ್ ಅ ಜನರಲ್ ವುಮನ್. ಐ ಆಮ್ ಜಸ್ಟ್ ಆಸ್ಕಿಂಗ್ ಹಿಮ್ ಅ ಕ್ವೆಶ್ಚನ್. ಐ ಹ್ಯಾವ್ ಆಲ್ ದ ರೈಟ್ ಟು ಕ್ವೆಶ್ಚನ್ ಹಿಮ್. ಮೇಡಮ್, ಕೇಂದ್ರ ಸರ್ಕಾರದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಒಂದು ನಿಮ್ಗೆ ಒಂದು ಸವಲತ್ತಿದೆ. ಅದರಲ್ಲಿ 15 ವರ್ಷಗಳು ಏನಾದ್ರು ತಗ್ಗಿಸಬಹುದಾಗಿತ್ತಲ್ಲ? RTI ನಾವು ಫೈಲ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ನಮ್ದು ಅದೇ ಮಾಡೋದು ನಾವು. RTI ಫೈಲ್ ಮಾಡ್ತೀವಿ. ಅವರು ಯಾಕೆ ಅಂದ್ರೆ, ಒಂದು 3 ಸರಿ MP ಆಗಿರೋ ಒಂದು ವ್ಯಕ್ತಿ ಎಷ್ಟೋ ಕೆಲಸಗಳು, ಎಷ್ಟೋ ಒಳ್ಳೆ ಕೆಲಸಗಳು ಮಾಡಬಹುದಾಗಿತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲಿ. ಅದು ಸ್ಕೂಲ್ಗೆ ಆಗ್ಲಿ, ಅದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಷ್ಟೋ ಮಾಡಬಹುದಾಗಿತ್ತು. ಅವರು 15 ವರ್ಷದಿಂದ ನೀವು ಹೇಳ್ಕೊಳ್ಳೋ ತರ ಒಂದು ಏನು ಅಚೀವ್ಮೆಂಟ್ ಮಾಡಿಲ್ಲ ಅವರು ಬೆಂಗಳೂರು ಸೆಂಟ್ರಲ್ ಅಲ್ಲಿ. ಸೊ ಜನರಿಗೆ ಇದು ಅರ್ಥ ಆಗ್ಬೇಕು, ಜನರಿಗೆ ಗೊತ್ತಾಗ್ಬೇಕು. ಅದಕ್ಕೆ ನಾನು ಅವ್ರಿಗೆ ಬೆಳಗ್ಗೆ ಪ್ರಶ್ನೆ ಮಾಡಿದ್ದೆ. ಇವ್ರಿಗೆಲ್ಲ ಏನಾಗ್ಬಿಟ್ಟೆ, ಯಾರೋ ಪ್ರಶ್ನೆ ಮಾಡಲ್ಲ, ನಮ್ಗೆ ಪ್ರಶ್ನೆ ಮಾಡಕ್ ಯಾರು ಬರ್ತಾರಂತ. ಸರ್ ಇದಾರೆ, ಇವಾಗ ಎಜುಕೇಟೆಡ್ ಪೀಪಲ್ ಆರ್ ಅವೇರ್. They are coming out of their houses, irrespective of party. We will only vote for a good candidate who is working on field for people. Okay. We will only vote for that person who will be selected, who is there for people, available for people. If you see, ಇವತ್ತು ಬೆಳಗ್ಗೆ ನಂದು ವಿಡಿಯೋ ಸರ್ಕ್ಯುಲೇಟ್ ಆಯ್ತು. ಅದ್ರಲ್ಲಿ ಒಂದು ಲೇಡಿ ಕೆಳಗಡೆ ಕಮೆಂಟ್ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ ವೈ ಪೀಪಲ್ ಆರ್ ಸೋ ಕ್ರೇಜಿ ಅಬೌಟ್ ಹಿಮ್ ಅಂಡ್ ಹಿಸ್ ಸನ್. ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಆದ್ರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು, ಅವ್ರ ಆಫೀಸ್ ಹತ್ರ ಹೋಗ್ಬಿಟ್ಟು ನಾನು ರೀಚ್ ಔಟ್ ಮಾಡಕ್ ಟ್ರೈ ಮಾಡಿದ್ರೆ ನನಗೆ ರೀಚ್ ಔಟೇ ಮಾಡಕ್ ಆಗ್ತಿಲ್ಲ ಅಂತ ಹಾಕಿದ್ದಾರೆ ರಿಪ್ಲೈ ನನಗೆ ಫೇಸ್ಬುಕ್ ಅಲ್ಲಿ. ಮೇಡಮ್, ಈಗ ಈ ವಿಡಿಯೋನ ನಮ್ಮ ಸಂಸದರು PC ಮೋಹನ್ ಅವರಾಗ್ಲಿ, ಅವ್ರ ಕಡೆ ನೋಡಿದ್ರೆ, ನಾಳೆ ದಿನ ಕರೆಸಿ ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಅವ್ರು ಚಾಲೆಂಜ್ ಮಾಡಿದ್ರೆ, ನಮ್ಮ ಚಾನೆಲ್ ನಲ್ಲೇ ನೀವು ಬಂದು ಎದುರುಗಡೆ ಕೂತ್ಕೊಂಡು ಡಿಬೇಟ್ ಮಾಡ್ತೀರಾ? ಅವ್ರು ತೋರಿಸ್ಬೋದು ನಿಮ್ಗೆ, ಈ ಕೆಲಸ ನಾನು ಮಾಡಿದೀನಿ, ಇದೆಲ್ಲ ಮಾಡಿ ತೋರಿಸ್ತೀನಿ, ಈ ತರ ಡೆವಲಪ್ಮೆಂಟ್ ಮಾಡಿದೀನಿ ಅಂತ. ಮಳೆ ಬಂದ್ರೆ ಮಹದೇವಪುರನು ನೀವು ನೋಡಬಹುದು, ಶಿವಾಜಿನಗರ ನೀವು ನೋಡಬಹುದು, ನೀವು ಈ ಕಡೆ ಎಲ್ಲ ಬಂದು ನೋಡಬಹುದು. ನೀವು ರೋಡ್ಗಳು ಯಾವ ಗತಿಯಲ್ಲಿ ಇದೆ ಅಂತ. ಈ ಲೇಕ್ ಹೆಂಗಿದೆ ಆ ತರ ಇದೆ ಈ ರೋಡ್ಗಳು. ನೀವು ಬಂದು ನೋಡಿದ್ರೆ, ಒಂದು ಮಳೆ, ಟುಡೇ ಒನ್ ರೈನ್ ಬ್ಯಾಂಗ್ಳೂರ್ ಕೆ ನಾಟ್ ಟೇಕ್. ಓಕೆ, ನಮ್ಮ ಜೊತೆ ಇನ್ನೊಬ್ರು ಹೇಳಿದ್ದಾರೆ. ಈಗ ಇವ್ರು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ? 100% ಸತ್ಯ ಇದೆ. ಮಳೆ ಬಂದ್ರೆ ಯಾರು ಬಂದು ನೋಡೋದಿಲ್ಲ. ಬಿಜೆಪಿ ಅಂದ್ರೇನೆ ಸುಮ್ನೆ ಮಾತಿಗೆ ಬಿಜೆಪಿ. ಕಾಂಗ್ರೆಸ್ ಅಂದ್ರೆ ಎಲ್ಲ ನಿಮ್ಗೆ ಬ್ರಹ್ಮ ಕೊಟ್ಟ ಪ್ರಸಾದ ಎಲ್ಲ ಕೊಟ್ಬಿಡ್ತಾರೆ. ಅವ್ರು ಮಾಡ್ತಾ ಇದ್ದಾರೆ, ಆಮ್ ಆದ್ಮಿ ಕೂಡ ಮಾಡ್ತಾ ಇದ್ದಾರೆ. ಏನು ಇವಾಗ ಬಿಜೆಪಿ ಅಂದ್ರೆ ಏನಕ್ಕೆ ಸುಮ್ನೆ ಇವಾಗ ಎಲೆಕ್ಷನ್ ಟೈಮ್ ಬಂದಿದೆ, ನಾವು ಇದು ವೋಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿದೆ? ಏನ್ ಮಾಡೋದಿಲ್ಲ ಸರ್ ಅವರು ಬಿಜೆಪಿ ಅವರು. ಹೌದು, ಒಂದಂತೂ ಸತ್ಯ ವೀಕ್ಷಕರೇ, ಈ ರಾಜಕಾರಣಿಗಳು ಇವರು ಕೊಡುವಂತ ಆಶ್ವಾಸನೆಗಳು ಆದ್ರೆ ಎಷ್ಟು ಮಟ್ಟಿಗೆ ಅದು ಪರಿಪೂರ್ಣವಾಗಿ ಅವ್ರಿಗೆ ಮಾಡ್ತಾ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ಬೆಳಿಗ್ಗೆ ನಡೆದಂತ ಘಟನೆ. ಈಗ ನಂದು ಒಂದು ಪರ್ಸನಲ್ ರಿಕ್ವೆಸ್ಟ್, ನಮ್ಮ ಸಂಸದರಲ್ಲಿ ನಾನು ವೈಯಕ್ತಿಕವಾಗಿ ತಮ್ಮನ್ನ ಕಳೆದ 8-10 ದಿನದಿಂದ ಕಾಂಟ್ಯಾಕ್ಟ್ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನಮ್ಮದೊಂದು ಮಾಧ್ಯಮ, ಜನರಲ್ ಮಾಧ್ಯಮ, ನಾವು ಯಾವುದೇ ಪಕ್ಷಕ್ಕೆ ನಾವು ಎಲ್ಲೂ ಅಫಿಲಿಯೇಷನ್ ಮಾಡ್ಕೊಂಡಿಲ್ಲ. ನಿಮ್ಮ ಟೀಮ್ಗೂ ನಾವು ಸಂಪರ್ಕನೇ ಮಾಡ್ತಾನೆ ಇದ್ದೀವಿ. ನೀವು 15 ವರ್ಷಗಳಿಂದ ಮಾಡಿರೋ ಸಾಧನೆಗಳು ನಮ್ಗೆ ಕೊಡಿ, ನಾವು ಜನರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಅದು ನೋಡಿ ಜನರಿಗೆ ನೀವು ಇಷ್ಟ ಆದರೆ ನಿಮ್ಗೆ ಅವ್ರು ಮತ ಹಾಕ್ಬೋದು ಅಂತ ತಮ್ಗೆ ಅನ್ಸಿದ್ರೆ ನಮ್ಮ ಜೊತೆ ಮಾತಾಡ್ಬೋದ. ದಯವಿಟ್ಟು ಎನಿ ಟೈಮ್ ಯು ಕ್ಯಾನ್ ಕಾಲ್ ಅಸ್.